ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲಿಖಿತ ವಕೀಲ್ಗೂಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಆಮೇಲೆ ಎಲ್ಲ ಕೆಲಸ ಮುಗಿಸಿ ನಾವು ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ವಿ. ಅಲ್ಲಿ ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸಂಜೆ ಅಪ್ಪಂಗೆ ಶರ್ಟ್ ತರಬೇಕಿತ್ತು ಅಂತ ಅಂದ್ಬಿಟ್ಟು ಹೋಗಿದ್ವಿ. ಇದೇ ಶರ್ಟ್ ನಾನು ಫೈನಲ್ ಮಾಡಿ ತೊಗೊಂಡು ಬಂದಿದ್ದು. ಎಲ್ಲಿ ಅಂತಂದರೆ ನೆಲಮಂಗಲದಲ್ಲಿರುವಂಥ ನಿತ್ಯ ಗಾರ್ಮೆಂಟ್ಸ್ ವೀವರ್ಸ್ ಕಾಲೋನಿಯಲ್ಲಿ ಇರೋದಿದ್ದು ಶಾಪು. ಸೊ ಅಲ್ಲಿ ಚೆನ್ನಾಗಿದೆ. ನೀವು ಯಾರಾದರೂ ನಿಯರ್ ಬೈ ಇದ್ದೀರಾ ಅಂತಂದರೆ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಅಲ್ಲಿಂದ ಬಂದ ತಕ್ಷಣ ಸಡನ್ನಾಗಿ ಹೈದ್ರಾಬಾದಿಗೆ ಹೊರಡಬೇಕು ಅಂತ ಪ್ಲ್ಯಾನ್ ಆಯಿತು. ನಮ್ಮ ಅಕ್ಕ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಬಂದು ಕರ್ಕೊಂಡು ಹೋಗಿದ್ದು. 6:45 ಆಗಿತ್ತು ಮನೆಗೆ ಬಂದಾಗ. 8:30ಗೆ ಬಸ್ ಇತ್ತು. ಈ 3 ಸೀರೆನೇ ಒಂದು ಮುಕ್ಕಾಲು ಭಾಗ ಹಿಡಿತಪ್ಪ. ಎಲ್ಲಿ ಕ್ಲೀನ್ ನಾನು ನಮ್ಮ ಮುಂದೆ ಇದರಲ್ಲಿ ಎಲ್ಲ ಜೋರಾಗಿ ಪ್ಯಾಕ್ ನಡೀತಾ ಇದೆ. ಪ್ಯಾಕಿಂಗ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಲಿಕ್ಕಿ ಅವರೇ? ಹೈದ್ರಾಬಾದಿಗೆ ಹೋಗ್ತಿದ್ದೀವಿ ನಾವು. ಕೆಲ್ಸದ ಮೇಲೆ ಇದು ಇಟ್ಕೊಂಡ ಅಮ್ಮ. ಇದ್ರ ಪ್ಯಾಂಟ್ ಅಲ್ಲ ಐತೆ, ಕೊಡು ಇದ್ರ ಪ್ಯಾಂಟ್ ಅಲ್ಲಿ. ನೋಡಿದ್ರಲ್ಲ, ನಮ್ಮಮ್ಮ ಅಣಗಿಸ್ತಾ ಇದ್ದಾರೆ ನನ್ನ ಕೆಲಸದ ಮೇಲೆ ಹೋಗ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದವಳು. ಸೊ ಹಂಗಾಗಿ ಲೇಟೇ ಆಯಿತು ಪ್ಯಾಕ್ ಮಾಡ್ಕೊಂಡು ಹೊರಡೋ ಅಷ್ಟೊತ್ತಿಗೆ. ಫುಲ್ಲು ಟ್ರಾಫಿಕ್ ಜಾಮ್ ಇರೋದ್ರಿಂದ ಬಸ್ಸಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಎಲ್ಲಿ ಅಂತಂದರೆ ಕದಂಬ ಹೋಟೆಲ್ ಆಪೋಸಿಟಲ್ಲಿ ಏನು ಟೊಯೋಟಾ ಶೋರೂಮ್ ಇದೆಯಾ, ಅಲ್ಲಿ ಪಿಕಪ್ ಇರೋದು ನಮಗೆ. ಬಟ್ ಇಲ್ಲಿ ಫುಲ್ ರಶ್ ಆಗಿ ಜಾಮ್ ಆಗಿರೋದ್ರಿಂದ ವಿ ಆರ್ ವೇಟಿಂಗ್ ಫಾರ್ ದ ಬಸ್ ರೈಟ್. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಹೈದರಾಬಾದ್. ಆ್ಯಂಡ್ ಬಸ್ ಇನ್ನೇನು 2 ಮಿನಿಟ್ಸ್ ಇದೆ ನಮ್ಮ ಪಿಕಪ್ ಲೊಕೇಶನಿಗೆ ಬರೋ ಅಷ್ಟೊತ್ತಿಗೆ ನಂಗೆ ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯಿತು. ಸೊ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಎಲ್ಲೂ ಜಾಗ ಇರಲಿಲ್ಲ. ಸೊ ಮತ್ತೆ ರೋಡ್ ಕ್ರಾಸ್ ಮಾಡಿ ಹೋಗೋದಕ್ಕೂ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಅಲ್ಲೇ ವೆಯ್ಟ್ ಮಾಡ್ಕೊಂಡು ಮಳೇಲಿ ನಿಂತ್ಕೊಂಡು ಆಮೇಲೆ ಬಸ್ ಫೈನಲಿ ಬಂತು. ಬಸ್ ಹತ್ತಿದ್ದು ನನ್ನ ಫಸ್ಟ್ ಸ್ಲೀಪರ್ ಕೋಚ್ ಬಸ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ನನಗೆ ಸಿ ಆಗಲ್ಲ, ಅದೊಂದು ಪ್ರಾಬ್ಲಮ್. ಆ್ಯಂಡ್ ಇನ್ನೊಂದು ಎಡವಟ್ಟು ಏನಾಯಿತು ಅಂತ ಅಂದರೆ, ನಾವು ಬಸ್ ಹತ್ತಕ್ಕೆ ಇನ್ನೊಂದು 5 ಮಿನಿಟ್ಸ್ ಇರಬೇಕಾದ್ರೆ ಜೋರು ಮಳೆ ಸ್ಟಾರ್ಟ್ ಆಯಿತು. ಸೊ ಒಂದು ರೌಂಡ್ ಎಲ್ಲರೂ ನಿಂತೋಗಿದ್ದೀವಿ. ಆ್ಯಂಡ್ ಇಲ್ಲೆಲ್ಲೂ ನಾವು ನಿಂತ್ಕೊಳ್ಳೋಕೆ ಜಾಗ ಇರಲಿಲ್ಲ. ಸೊ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಚಾಯ್ಸ್, ಎಲ್ಲ ನಿಂತೋಗಿದ್ದೀವಿ. ಬಸ್ ಕೂಡ ಸಿಕ್ತು. ಸೇಫಾಗಿ ಹೈದರಾಬಾದಿಗೆ ಹೋಗೋದು ಬಾಕಿ. ಆ್ಯಂಡ್ ನಮ್ಮ ಸೀಟ್ ಪಕ್ಕದಲ್ಲೇನೋ ಒಬ್ಬರು ಆಂಟಿ ಕೂಡ ಪರಿಚಯ ಆದರು, ಶಶಿ ಅಂತ. ಅವರು ಮೈಸೂರಿಂದ ಹೈದರಾಬಾದಿಗೆ ಹೋಗ್ತಾ ಇದ್ದಿದ್ದು ಅವ್ರ ಅಮ್ಮನ ಮನೆಗೆ ಅಂತ ಅಂದ್ಬಿಟ್ಟು. ಅವರು ಕೂಡ ಫ್ರೆಂಡ್ ಆದರು. ಹೊಸ್ದಾಗಿ ಯಾರೂ ಮಾತಾಡಲ್ಲ ಕೆಲವರು, ಬಟ್ ಆಂಟಿ ಮಾತಾಡಿದ್ದು ಖುಷಿ ಆಯಿತು. ಆ್ಯಂಡ್ ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ನಮ್ಮ ಅಕ್ಕ. ಇವಾಗ ದೇವನಹಳ್ಳಿಯಲ್ಲಿದ್ದೀವಿ. ಊಟಕ್ಕೆ ಎಲ್ಲೂ ನಿಲ್ಲಿಸಿರಲಿಲ್ಲ, ಪಾರ್ಸೆಲ್ ತೊಗೊಂಡಿದ್ದೀವಿ. ಬಸ್ಸಲ್ಲಿ ಕೂತು ಊಟ ಮಾಡಬೇಕು. ಸೊ ಬನ್ನಿ ಹೋಗೋಣ. ಆಲ್ರೆಡಿ ಬಸ್ ಹೊರಡ್ತಾ ಇದೆ. ವಿ ಆರ್ ಆ್ಯಕ್ಚುಲಿ ಲೇಟ್. ಊಟಕ್ಕೆ ಅಂತ ಎಲ್ಲೂ ನಿಲ್ಲಿಸಿರಲಿಲ್ಲ. ಸೊ ಹಂಗಾಗಿ ವಾಶ್ರೂಮ್ ಬ್ರೇಕ್ ಅಂತ ಏನು ಕೊಟ್ಟರು ಅಲ್ಲಿ ಹೋಗಿ ಪಾರ್ಸೆಲ್ ಕಟ್ಸ್ಕೊಂಡು ಬಂದಿದ್ವಿ ಹೋಟೆಲಲ್ಲಿ. ಅದನ್ನು ಬಂದು ನಾವು ಬಸ್ಸಲ್ಲಿ ಊಟ ಮಾಡೋಕ್ಕೋದ್ವಿ, ಬಟ್ ಆಗಿಲ್ಲ. ಅರ್ಧಂಬರ್ಧ ತಿಂದು ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ಬೆಳಗ್ಗೆ ನಾವು 6:37 ಆಗಿತ್ತು ನಾವು ಹೈದರಾಬಾದ್ ರೀಚ್ ಆಗೋಷ್ಟೊತ್ತಿಗೆ. ಆ್ಯಂಡ್ ಅಲ್ಲಿಂದ ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.